ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು ಟೋಟಲ್ ಆಗಿ 12 ಎಕರೆ 20 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಇದು ಚಳ್ಳಕೆರೆಯಿಂದ ಕೇವಲ 20 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 50 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 220 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನಿಗೆ ನಾವು ದಾರಿ ಬಗ್ಗೆ ಮಾತಾಡೋದಾದರೆ, ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕು. ಜಮೀನು ಶುರುವಿಂದ ಹಿಡಿದು ಎಂಡ್ವರೆಗೂ ನಿಮಗೆ ನಕಾಶೆ ರೋಡು ಅಟ್ಯಾಚ್ ಇದೆ. ಹಾಗೆ ಇದು ತಾರೋಡಿಂದ ಕೇವಲ 300 ಮೀಟರ್ ಆಗುತ್ತೆ ಸ್ನೇಹಿತರೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೆ ತಳಕು ಹೋಬಳಿಗೆ ಸೇರಿರುವಂಥ ಒಂದು ಖಾಲಿ ಜಮೀನು. ನಿಮಗೆ ನಕಾಶೆ ರೋಡಲ್ಲಿ ಟ್ರ್ಯಾಕ್ಟರ್ ಹೋಗ್ತಾ ಇದೆ ನೋಡ್ರಿ. ಈ ಜಮೀನು ಶುರುವಿಂದ ಎಂಡ್ವರೆಗೂ ನಿಮಗೆ ಆಲ್ಮೋಸ್ಟು ನಕಾಶೆ ರೋಡ್ ಸಿಗುತ್ತೆ. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ತಾರೋಡಿಂದ ಇದು ಅಷ್ಟೊಂದು ದೂರ ಇಲ್ಲ. ಇನ್ನು ಈ ಜಮೀನ್ ಬಗ್ಗೆ ನಾವು ಮಾತಾಡೋದಾದರೆ, ನಾನು ಅವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 12 ಎಕರೆ 20 ಗುಂಟೆ ಬರುತ್ತೆ. ಈ ಜಮೀನಲ್ಲಿ ಯಾವುದೇ ಖರಾಬಿಲ್ಲ, ಸಿಂಗಲ್ ಪ್ಲಾಟು ಸ್ನೇಹಿತರೆ. ನೋಡ್ರಿ, ನಿಮಗೆ ಈ ಮಳೆಗಾಲದಲ್ಲಿ ಹೊಸದಾಗಿ ಕಡಲೆಕಾಯಿ ಹಾಕಿದ್ದಾರೆ, ಅಂದರೆ ಶೇಂಗಾ ಅಂತ ಹೇಳ್ತೀವಲ್ಲ, ಅದು ಬಿತ್ತನೆ ಮಾಡಿದ್ದಾರೆ. ಇದು ಖಾಲಿ ಜಮೀನು, ನೀರಾವರಿ ಜಮೀನಲ್ಲ. ನೀವು ಬೋರು ಮತ್ತು ನೀರಿನ ವ್ಯವಸ್ಥೆ ಈ ಜಮೀನಿಗೆ ನೀವು ಮಾಡ್ಕೋಬೇಕಾಗತ್ತೆ. ಈ ಜಮೀನಿನ ಹಿಂಭಾಗದಲ್ಲೇ ಹೊಸದಾಗಿ ನೀರಾವರಿ ತೋಟ ಎಲ್ಲ ಮಾಡಿದ್ದಾರೆ. ಜಮೀನು ಚೆನ್ನಾಗಿದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಒಂದು ಖಾಲಿ ಜಮೀನು. ಇನ್ನು ಈ ಜಮೀನಿನ ಸ್ಕೆಚ್ ನೋಡೋದಾದರೆ ಸ್ನೇಹಿತರೆ, ನೋಡ್ರಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಡಿಜಿಟೈಸ್ಡ್ ಸ್ಕೆಚ್ಚು. ಈ ಸ್ಕೆಚ್ಚಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ, ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಜಮೀನು. ಜಮೀನಿಂದು ಅಗಲ ಜಾಸ್ತಿ ಬರುತ್ತೆ, ಇದು ಉದ್ದ ಸ್ವಲ್ಪ ಕಡಿಮೆ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ರೆಡ್ಡಲ್ಲಿ ಹೈಲೈಟ್ ಆಗಿದೆಯಲ್ಲ, ಅದೇ ಈ ಜಮೀನಿನ ಸ್ಕೆಚ್ಚು. ಸರ್ವೆ ನಂಬರ್ ಬಂದು 90/2B ಅಂತಿದೆಯಲ್ವ, ಅದು. ಇದರಲ್ಲಿ ಯಾವುದೂ ಖರಾಬಿಲ್ಲ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಕೆಳಗಡೆ ನಾನು ಇನ್ನೊಂದು ಸೇಮ್ ಕಾಪಿ ಪೇಸ್ಟ್ ಮಾಡಿದ್ದೀನಿ ನೋಡ್ರಿ, ವೈಟಲ್ಲಿ ಹೈಲೈಟ್ ಆಗಿದೆಯಲ್ಲ, ಅದ್ರ ಪಕ್ಕದಲ್ಲೇ ನಿಮಗೆ ತಾರೋಡ್ ಕಾಣಿಸ್ತಾ ಇದೆ ನೋಡ್ರಿ. ಸೊ ತಾರೋಡಿಂದ ಇದು ಜಾಸ್ತಿ ದೂರ ಇಲ್ಲ, ಕೇವಲ 300 ಮೀಟ್ರು ನೀವು ಕ್ರಾಸ್ ಮಾಡಿದರೆ ಈ ಜಮೀನು ಸಿಗುತ್ತೆ. ಅಂದರೆ ನಿಮಗೆ ಒಂದೇ ಸರ್ವೆ ನಂಬರು ಕ್ರಾಸ್ ಮಾಡಿ ಬಂದರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. 91 ಸರ್ವೆ ನಂಬರು ನಾವು ಕ್ರಾಸ್ ಮಾಡಿ ಬರಬೇಕು. ಜಮೀನು ತುಂಬ ಚೆನ್ನಾಗಿದೆ, ಯಾವುದು ಓವರ್ಲ್ಯಾಪ್ ಇಲ್ಲ ಇದರಲ್ಲಿ. ನಕಾಶೆ ರೋಡು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡ್ರಿ, ಲೆಫ್ಟ್ ಸೈಡಲ್ಲಿ. ಜಮೀನು ಎಂಟ್ರೆನ್ಸಲ್ಲೇ ಇದೆ ನಿಮಗೆ. ಜಮೀನು ಚೆನ್ನಾಗಿದೆ ಸ್ನೇಹಿತರೆ, ಫ್ಲ್ಯಾಟ್ ಆಗಿದೆ, ತಗ್ಗು ದಿಬ್ಬ ಆ ಥರ ಏನಿಲ್ಲ. ನೀವು ಬೋರ್ ಹಾಕ್ಸ್ಕೊಂಡು ಒಂದು ಒಳ್ಳೆ ನೀರಾವರಿನ ಕಟ್ಬೋದು. ಸದ್ಯಕ್ಕೆ ಇದು ಖಾಲಿ ಜಮೀನು, ಒಂದೇ ಪ್ಲಾಟು ಸ್ನೇಹಿತರೆ, ಒಂದೇ ಪಾಣಿ. ಇದು ವಿಲೇಜಿಂದ 1.25 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವು ಯಾರಾದರೂ ಒಂದು 10ರಿಂದ 12 ಎಕರೆ ಜಮೀನು ನೋಡೋರಿಗೆ ಇದು ಜಮೀನು ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಇವ್ರ ಹತ್ರ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ಸು ತೆಗೆಸ್ಬೇಕು, ಬಟ್ ಅದು ರೆಕಾರ್ಡ್ಸ್ ರೂಮಲ್ಲಿ ತೆಗೆಸ್ಬೇಕು. ಜಮೀನು ಚೆನ್ನಾಗಿದೆ ನೋಡ್ರಿ. ನೀವು ಯಾರಾದರೂ ಬೋರ್ ಹಾಕ್ಸ್ಕೊಂಡು ಒಂದು ಒಳ್ಳೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡ್ರೆ 12 ಎಕರೆ ಪ್ಲಾಟು ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೂ ಕಲ್ಲು ಆ ಥರ ಏನೂ ಬರಲ್ಲ, ಪ್ಯೂರ್ ರೆಡ್ ಸಾಯಿಲೇ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಬೋರ್ ಹಾಕ್ಸ್ಕೊಂಡ್ರೆ ಈ ಜಮೀನಿನ ಹಿಂಭಾಗದಲ್ಲೇ ಹೊಸದಾಗಿ ತೋಟ ಮಾಡಿರೋದ್ರಿಂದ LT ಲೈನ್ ಹಿಂಭಾಗದಲ್ಲೇ ಇದೆ. ನೀವು ಸ್ವಂತಕ್ಕೆ ಅಂತ ಒಂದು TC ಮತ್ತು ಬೋರಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ, 1 ಎಕರೆಗೆ 16 ಲಕ್ಷ ಹೇಳ್ತಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ನಮಗೆ ಎಕ್ಸಾಕ್ಟಾಗಿ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಇದು 15ಕ್ಕಾದರೂ ಆಗ್ಬೋದು, 14ಕ್ಕಾದರೂ ಆಗ್ಬೋದು. ಬಟ್ ಅವ್ರು ಹೇಳ್ತಾ ಇರೋ ಪ್ರೈಸ್ ಬಂದು 16 ಲಕ್ಷ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್.